ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. CM ಕುರ್ಚಿ ಕದರ ಹಾಗೆ ಮುಂದುವರಿತಾನೆ ಇದೆ, ಅದು ನಿಲ್ತಾನೂ ಇಲ್ಲ, ನಿಲ್ಲುವ ಸಾಧ್ಯತೆಗಳು ಇಲ್ಲ ಅಂತ ಅನ್ನಿಸ್ತದ. ಅದರಲ್ಲೂ ಯತೀಂದ್ರ ಹಾಕಿದಂತಹ ತುಪ್ಪ ದಗ 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 ಅಂತ ಉರಿತಾ ಇದೆ. ಯತೀಂದ್ರವ್ರಿಗೆ ಆ ಮಾತನ್ನು ಆಳಂತ ಯಾರು ಹೇಳಿದ್ರು ಗೊತ್ತಿಲ್ಲ, ಬಟ್ ಅನವಶ್ಯಕವಾಗಿ ಇಲ್ಲಿ ಮೂಗು ತೋರಿಸಿದ್ರಿಂದಾಗಿ ಈ ಸಮಸ್ಯೆ ಹೆಚ್ಚಾಗಿದೆ. ಇವತ್ತು ಅದನ್ನು ಇಶ್ಯೂ ಇಟ್ಕೊಂಡು ಇವತ್ತು ಯಾವುದೇ ರೀತಿಯಿಂದ ಹೇಗಾದರೂ ಒಂದು ಕಡೆಗೆ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಡ್ತಾ ಇದ್ದಾರೆ DK ಶಿವಕುಮಾರ್ ಅವರು, ಇನ್ನೊಂದು ಕಡೆಗೆ ತಮ್ಮ ಶಕ್ತಿ ಬಲವರ್ಧನೆ ಜೊತೆಗೆ ಎದುರಾಳಿ ಮಾಡಿದ ಸಣ್ಣ ಮಿಸ್ಟೇಕನ್ನು ದೊಡ್ಡದಾಗಿ ಹೇಳುವಂಥ ಪ್ರಯತ್ನ. ಇದು ಸಣ್ಣ ಮಿಸ್ಟೇಕ್ ಅಂತ ಸಿದ್ದರಾಮಯ್ಯರಿಗೆ ಅನ್ನಿಸ್ಬೋದು. ಯತೀಂದ್ರ ಹೇಳಿದ್ದೀನಿ ದೊಡ್ಡದಲ್ಲಪ್ಪ ಏನೋ ಹೇಳಿದಾನ ಅಂತೇಳಿ. ಆದರೆ ಆಲ್ರೆಡಿ ಹೈಕಮಾಂಡ್ ಇದ್ದಿದ್ದು ಎಲ್ಲರಿಗೂ, ಎಲ್ಲ ಈ DKC ಬಣದವ್ರಿಗೂ ಮತ್ತು ನಮ್ಮ ಸಿದ್ದರಾಮಯ್ಯ ಬಣದವ್ರಿಗೂ ಎಚ್ಚರಿಕೆ ಕೊಡೋದು. ಸ್ಟೇಟ್ಮೆಂಟ್ ಕೊಡೋ ಹಾಗಿಲ್ಲ ಬಂದು ನೋಟಿಸ್ ಜಾರಿ ಮಾಡ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಪ್ರಸಂಗದಲ್ಲ ಯತೀಂದ್ರ ಅವರು ಹಾಕಿದಂಥ ಈ ಬಾಂಬ್ ಏನದ 5 ವರ್ಷ ನಮ್ಮಪ್ಪ ಸೇಮ್ ಅನ್ನುವಂಥದ್ದು ಸಹಜವಾಗಿ DKC ಅವ್ರ ಮೊದಲ ಉರಿತಾ ಇದ್ರು, ಉರಿದ್ರಲ್ಲೇ ತುಪ್ಪ ಹಾಕಿದಂಗೆ ಆಗಿಬಿಟ್ಟದ. ಇವತ್ತು ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಇದೇ ವಿಷಯನ ಎತ್ತಿ ಹೇಳುವಂಥದ್ದು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಹಣಿಯುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಿದ್ದಾರೆ ಸುದ್ದಿಗಳಿದ್ದಾವೆ. ಇದರಿಂದಾಗಿ ಸಹಜವಾಗಿ DKC ಅವರಿಗೆ ಒಂದು ಹೆಜ್ಜೆ ಗೆಲುವ ಮುಂದೆ ಸಿಕ್ಕದ ಅನ್ನೋದು ಒಪ್ಪುವಂಥ ವಿಷಯ. ಯಾಕಂದ್ರೆ ಇನ್ನಷ್ಟು ಹೈಕಮಾಂಡ್ ಸಮೀಪ ಆದರು ನಮ್ಮ DKC ಅವರು. ಇದರ ಅರ್ಥ ಈ ಸಡನ್ನಾಗಿ ಅವ್ರನ್ನ CM ಚೇಂಜ್ ಮಾಡ್ತಾರು ಅಂತ ಅನ್ನೋದು ಕಷ್ಟ. ಯಾಕಂದರೆ ಈಗಾಗಲೇ ಅದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಗೊತ್ತದ ಏನಾಗಬಹುದು ಅಂತೇಳಿ. ಈಗ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೂ ಈ ಒಂದು ಇಶ್ಯೂವನ್ನು ಅಷ್ಟು ಸುಲಭ ಬಿಟ್ಟು ಕೊಡಲಿಕ್ಕಿಲ್ಲ ಅಂತೇಳಿ. ಮತ್ತು ಹೈಕಮಾಂಡ್ ಇಸ್ ಹೈಕಮಾಂಡ್ ಅವ್ರು ಹೇಳಿದಂಗೆ ಕೇಳಬೇಕಾಗ್ತದೆ ಇವರು CM ಸಿದ್ದರಾಮಯ್ಯನವರು. ಯಾಕಂದ್ರೆ ತಮ್ಮ ಮಗನ ಬಾಯಿಗೆ ಬೀಗ ಹಾಕೋದು ಮೊದಲೇ ಕೆಲಸ. ಇದು ಆಯ್ತಂತಂದ್ರೆ ಸಹಜವಾಗಿ ಈ ಮುಂದೆ 5 ವರ್ಷ ಆಗ್ತಾರೋ ಇರ್ತಾರೋ ಇಲ್ವೋ ಬೇರೆ ವಿಷಯ. ಆದರೆ ಬಜೆಟ್ ಮಂಡನೆ ಆದರೂ ಕ್ಲಿಯರ್ ಆಗ್ತದೆ. ಇವತ್ತು ಬಜೆಟ್ ಮಂಡನೆ ಸಹಿತ ತೊಂದರೆ ತಂದಿಡುವಂಥ ಪ್ರಸಂಗ ಬಂದಿರ್ತದೆ ಇವತ್ತು. ಹಾಗಂತೇಳಿ ರಾಹುಲ್ ಗಾಂಧಿ ಅವ್ರಿಗೆ ಬಜೆಟ್ ಮಾಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ಕಷ್ಟದ. ಭಾಳ ಮುಂದೆ ಬಂದಿದ್ದಾರೆ. ಈ ಬಜೆಟ್ನಂತೆ ಸಿದ್ದರಾಮಯ್ಯ ಮಂಡಿಸೋದು ಗ್ಯಾರಂಟಿ. ಆದ್ರೆ ನಂತರದ 2 ವರ್ಷ ಉಳಿತದ. ಆ 2 ವರ್ಷದ ಅವಧಿಗೆ ಮೋಸ್ಟ್ಲಿ DKC ಅವ್ರಿಗೆ ಮತ್ತೆ ಅವಕಾಶ ಮಾಡಿಕೊಡುವಂಥ ಪ್ರಸಂಗ ಬಂದ್ರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಅವರು ಇದ್ದಿದ್ದೇನಪ್ಪ ಮೇನು ಶಾಸಕ ಸಂಖ್ಯೆ ಕೊರತೆ. ಹೈಕಮಾಂಡ್ದಲ್ಲಿ ಅವ್ರು ಹೇಳ್ತದೆ. ಅದರಲ್ಲೂ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧ ಅದ. ಸೋನಿಯಾ ಅವರು ಇವ್ರ ಮೇಲೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇವರು ಒಂದು ಆತ್ಮೀಯ ಒಬ್ಬ ಮಗನ ಸ್ವರೂಪದ ಸಂಬಂಧ ಇರೋದ್ರಿಂದಾಗಿ ಈಗ ರಾಹುಲ್ ಗಾಂಧಿ ಅವರು ಒಬ್ಬರದ್ದೇ ಬೇಕಾಗಿದೆ ಅವ್ರಿಗೆ ಸರ್ಟಿಫಿಕೇಟ್. ಅವ್ರದ್ದು ಸಿಗ್ತದ್ರೆ ಮುಗಿತು, ಸೇಮ್ ಗ್ಯಾರಂಟಿ. ಆದರೆ ಇಡೀ ದೇಶದ ಇವತ್ತಿನ ರಾಜಕೀಯವನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡುತ್ತಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರು ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯ ಮೇಲೆ ಪ್ರೀತಿಯಿಂದ ಅಂತಲ್ಲ, ತಮ್ಮ ಪಕ್ಷ ಉಳಿವಿಗೆ ಏನು ಮಾಡಬೇಕಾಗಿದೆ ಅದು ಮುಖ್ಯ ಅದ. ಯಾಕಂದ್ರೆ ಪಕ್ಷದ್ರೆ ಎಲ್ಲ, ಪಕ್ಷ ಇಲ್ಲಂದ್ರೆ ಏನು ಅಂತ. ಸಿದ್ದರಾಮಯ್ಯ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲ ಹಿಂದುಳಿದವ್ರ ನಾಯಕ. ಅವ್ರ ಮೇಲೆ ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತು ಹೆಂಗದ BJPದ ಲೆಕ್ಕಾಚಾರ ಅಂದ್ರೆ ಚಿತ್ತ ಬಿದ್ದರೂ ನಂಬುದ, ಡಬ್ ಬಿದ್ದರೂ ನಂಬುದ ಅನ್ನೋಂಗದ. DKC ಅವ್ರು ಬಂದರು, ಒಂದು 2 ವರ್ಷ ಟೈಮ್ ಆಗ್ತಾರೆ, ನಂತರ ಮುಗಿದೋಗ್ಬಿಡ್ತದೆ, ಮೂಲೆ ಹೇಗೆ ಬಿಡಕ್ಕೆ ಬರ್ತದೆ. ಆದರೆ ಕಾಂಗ್ರೆಸ್ ನಾಶ ಆಗ್ತದೆ. ಇದು ಒಂದು ಪ್ಲ್ಯಾನ್ BJPದು. ಇನ್ನೊಂದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮುಂದುವರೆದ್ರೆ DKC ಪಾಪ ಅನ್ಯಾಯಕ್ಕೆ ಒಳಗದ ದೊಡ್ಡದು ಮಾಡ್ತಾ ಹೋಗುವಂಥದ್ದು ಈ ದೃಷ್ಟಿ ಇಟ್ಕೊಂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಅವಕಾಶ ಇಲ್ಲ, ತೆಗೆದು ಹಾಗೆ ಮಾಡಿದರೆ. ಯಾಕಂದ್ರೆ ಸಿದ್ದರಾಮಯ್ಯ ಕಿತ್ತು ಹೋದ್ರೆ ಅಥವಾ ಸಿದ್ದರಾಮಯ್ಯ ನಡೆಸಿದ್ರೆ ದೊಡ್ಡ ಸುದ್ದಿ ಆಗ್ತದೆ. ಜೊತೆಗೆ ಇನ್ನೊಂದು ದೊಡ್ಡ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಳ್ಳೋದು ಅಂತ ಹೇಳ್ತಾರೆ. ಹೆಂಗಂದ್ರೆ ಈಗ DKC ಅವರು CBI ಇದ್ದು IT ಕನ್ನದ ಅವರು ಅನೇಕ ತಪ್ಪುಗಳಾಗಿದ್ದಾವೆ. ಇಲ್ಲ ಅಂತ ಅವ್ರು ಹೇಳ್ಬೋದು, ನಾನು ಇಡೀ ಕಾನೂನಾತ್ಮಕ ಬೇಕಾದ ಮಾಡಲ್ಲ ಅಂತೇಳಿ
ಎಂಥ ಕೇಜ್ರಿವಾಲ್ರನ್ನ ಮ್ಯಾಲ ಕೆಳಗೆ ಮಾಡಿದಂಥ ನಮ್ಮ ಬಿ ಜೆ ಪಿ ಇವತ್ತು ದೆಹಲಿ ಅಧಿಕಾರ ಕಸ್ಕೊಂಡ್ರು ಭ್ರಷ್ಟಾಚಾರದ ಆರೋಪ ಮಾಡಿ ಇವತ್ತು ಇಂಪ್ರೂವ್ ಮಾಡೋಕ್ಕಾಗಿಲ್ಲ. ಹಾಗಂತ ತಿಳ್ಕೊಂಡು ನಾಳೆ ಒಂದು ಕಾಂಗ್ರೆಸ್ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಿ ಎಮ್ ಆಗಿ ಮಾಡಿದರೆ ಅವ್ರ ಮೇಲೆ ನಿಶ್ಚಿತವಾಗಿ CBI ಮತ್ತು IT ದಾಳಿ ಮಾಡಿಸೇ ಮಾಡ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಅದರಿಂದಾಗೆ ಒಂದು ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಹಿಂದುಳಿದ ನಾಯಕ ಇರೋದ್ರಿಂದ ಸಹಜವಾಗಿ ಹಿಂದುಳಿದವರು ಕಾಂಗ್ರೆಸ್ ದೂರ ಸರಿಸುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮತ್ತು ರಾಷ್ಟ್ರ ಮಟ್ಟದ ಉತ್ತರ ಕೊಡೋದು ಕಷ್ಟ ಅದ ರಾಹುಲ್ ಗಾಂಧಿಯವರಿಗೆ. ಹೀಗಾಗಿ ಈ ಸದ್ಯದಲ್ಲಿ ಸೇಮ್ ಮಾಡ್ತಾರೋ ಅಂತ ಹೇಳಕ್ಕೆ ಆಗೋದಿಲ್ಲ. ಬಟ್ ಯತೀಂದ್ರದಿಂದಾಗಿ ಇದು ಹೊಸ ಸಮಸ್ಯೆ ಸ್ಟಾರ್ಟ್ ಆಗಿದ್ದಕ್ಕಾಗಿ ಇವತ್ತು ಯತೀಂದ್ರ ಮೇಲೆ ಗರ್ಮ ಆಗೋದು ಮಾತ್ರ ನಿಶ್ಚಿತ, ಸಿಟ್ಟಾಗೋದು ಮಾತ್ರ ನಿಶ್ಚಿತ. ಹೈಕಮಾಂಡ್ ಅನಗತ್ಯಪ್ಪ ಸಮಸ್ಯೆ ಮಾಡ್ತಾ ಇದ್ದೀನಿ ನಮಗಂತೇಳಿ ಯಾವುದೂ ಇಲ್ಲದ್ದು ನಡೆದ ಹೊಂದಿದ್ದಾರೆ. ಬಜೆಟ್ ಮಾಡ್ಸಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಅದೇ ಕಾಲಕ್ಕೆ ಇವರು ಆಯಿತು 2022 ನೋಡೋದು ಸದನದಲ್ಲಿ ಸ್ವತಃ ಅವರು ಹೇಳ್ಕೊಂಡಿದ್ದಾರೆ. ಹೇಳಿದ ಮೇಲೆ ಮುಗಿದಲ್ಲ, ಅದನ್ನು ದೊಡ್ಡ ಮಾಡಿ ಬಿದ್ದವ ಮತ್ತು ಬಿದ್ದದಿನಿ ಅಂತ ಹೇಳಿದ್ರೆ ಏನು ಅರ್ಥದ? ನಮ್ಮಪ್ಪ 5 ವರ್ಷ ಹೇಳಿದ್ರೆ ಏನು ಅವಶ್ಯಕತೆ ಅದ? ಅನೇಕ ಸಮಸ್ಯೆ ಈ ದಿಶೆಯಲ್ಲಿ ಒಂದಿಷ್ಟು ಯತೀಂದ್ರ ಎಡವಿದ ಕಾರಣಕ್ಕಾಗಿ ಇವತ್ತು ಅವ್ರ ತಂದೆಗೂ ಸಹಿತ ಹೊಡೆತು ಬೀಳುವಂಥ ಸಾಧ್ಯತೆಗಳು. ಹಾಗಾದ್ರೆ CM ಅಷ್ಟು ಸುಲಭವಾಗಿ ಬದಲಾಯಿಸ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ. ಬದಲಾಯಿಸಿ DCM ಕೊಟ್ಟರೆ ಅಂಜಿಕೆನೂ ಅದ. IT ED CBI ದಾಳಿ ಆಗ್ಬೋದು ಅವ್ರಿಗೆ. ಅದನ್ನು ತಡೆಯೋ ಶಕ್ತಿನೂ ಅಷ್ಟು ಇಲ್ಲ DK ಶಿವಕುಮಾರ್ ಅವರಲ್ಲೇ. ಆದರೆ ಸಿದ್ದರಾಮಯ್ಯ ಇದ್ದಾವಿಲ್ಲ ಅಂತಲ್ಲ, ಮುಡ ಅದ, ಮತ್ತೊಂದು ಅದ, ಅರ್ಕಾವತಿ ಅದ, ಇನ್ನೂ ಇದ್ದಾವಿಲ್ಲ ಅಂತಲ್ಲ. ಆದ್ರೆ ಅವ್ರನ್ನ CBIದಲ್ಲಿ ಆಗಲಿ EDಯಲ್ಲಿ ಆಗಲಿ ಹಿಡಿದವ್ರಿಗೆ ಕಷ್ಟ ಆಗ್ಲಿಕ್ಕತ್ತದ. ಬಟ್ ಈಗ ಹಿಡಿದಿಟ್ಟಿದ್ದಾರೆ DK ಶಿವಕುಮಾರ್ ಅವ್ರನ್ನ. ಇದು ಭಯ ಸಹಿತ ರಾಹುಲ್ ಗಾಂಧಿಯವರಲ್ಲಿ ಕಾಡುತ್ತಿರೋದೇನು ಸುಳ್ಳಲ್ಲ. ಅವ್ರಿಗೆ ಬದಲಾಯಿಸಬಾರದು ಅಂತೇನಿಲ್ಲ, ಆದರೆ ಬದಲಾಯಿಸಿದ್ರೆ ಏನೇನಾಗ್ಬೋದು ಅಂತ ದೂರ ಮತ್ತು ವಾಸ್ತವದ ದೃಷ್ಟಿಗಳು ಅವ್ರಿಗೆ ಅದ. ಹೀಗಾಗಿ DK ಅವ್ರನ್ನ CM ಮಾಡೋರು ಹಿಂದೆಟಾಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರಂತೆ ಬಂದಂಥ ಒಬ್ಬ ನಾಯಕನನ್ನು ಕೆಳಗೆ ಇಳಿಸಿದ ಆರೋಪ ಬರೋದ್ರ ಜೊತೆಗೆ ಅದನ್ನು ದೊಡ್ಡ ಇಶ್ಯೂ ಮಾಡಿ BJP ಇನ್ನಷ್ಟು ದೊಡ್ಡ ಮಾಡೋದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದ್ದಂಥ ಪರಿಸ್ಥಿತಿಯಲ್ಲ, ಈ ವ್ಯವಸ್ಥೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ದೃಢ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂಗೆ ಕಾಣ್ತದ. ಆದ್ರೆ ಈ ಒಂದು ಯತೀಂದ್ರರ ಅನಗತ್ಯ ಮೇಲ್ಮೇಲೆ ಸ್ಟೇಟ್ಮೆಂಟ್ ಒಂದಲ್ಲ, ಇದು ಹಿಂದೂ ಮಾಡಿದ್ರು ಅವರು ಹೋಗಿ ಎಲ್ಲೋ ಒಂದು ರಾಯಭಾಗದಲ್ಲಿ ಹೋಗಿ ಅಲ್ಲೇ ಇಲ್ಲ ನಮ್ಮ ವಾರಸ ರಿಯಲ್ ವಾರಸ ಸಿದ್ದರಾಮಯ್ಯ ವಾರಸ ಯಾರಪ್ಪ ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ ಇದನ್ನು ಹೇಳಿಕೊಟ್ಟು ಮತ್ತೆ ಹೇಳಿಕೊಟ್ಟಿದ್ರಂತಾಗೆ ಸಹಜದ ಸತೀಶ್ ಅವರನ್ನು ಎದುರಾಳಿಯಾಗಿ ನೋಡುತ್ತಿರುವಂತಹ DK ಶಿವಕುಮಾರ್ ಅವರು ಇದನ್ನು ಹೆಂಗೆ ಸಹನ ಮಾಡ್ತಾರೆ? ಇದನ್ನಷ್ಟು ಬೇಸಿಕ್ ತಿಳ್ಕೊಳ್ಳಾರ್ದು ಏನೇನೋ ಮಾತಾಡಿ ಏನೇನೋ ಆಗಿ ಇವತ್ತೊಂದು ಗದ್ದಲ ಹಂತಕ್ಕೆ ಬಂದಂತ ಇವತ್ತು ಏನಪ್ಪ ಅಂತಂದ್ರೆ ಈ ದೊಡ್ಡ ಸಣ್ಣ ಕಡ್ಡಿ ಗುಡ್ಡ ಕಾರಣೀಕರ್ತರು ಯತೀಂದ್ರ. ಈ ಎಲ್ಲ ದೃಷ್ಟಿಯಲ್ಲೇ ಈ ಬೆಳೆದಂತಹ ಈ ಒಂದು ವಿವಾದವನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ ಅನಿಸೋದೇನಪ್ಪ ಅಂದ್ರೆ DKC ಅವರು ಇವತ್ತು ಸಿದ್ದರಾಮಯ್ಯ ಮೇಲೆ ತಮ್ಮ ಏನಪ್ಪ ಅಂದ್ರೆ ಚಾಪನ್ನು ಮೂಡಿಸಿದಾರೆ. ಒಪ್ಪುನ ಮತ್ತು ಅವ್ರಿಗೆ ಹೆಚ್ಚು ಆಗಿದ್ರೆ ಒಪ್ಪುನು. ಆದರೆ CM ಆಗೇ ಆಗ್ತಾರೆ, ಅವರು ಬದಲು ಮಾಡೇ ತೀರ್ತಾರೆ ರಾಹುಲ್ ಗಾಂಧಿಯವರು ಅನ್ನುವಂಥ ಮಾತು ಮಾತ್ರ ಅಷ್ಟು ಸುಲಭವಾಗಿ ಒಪ್ಪುವಂಥದ್ದಲ್ಲ. ಯಾಕಪ್ಪ ಅಂತಂದ್ರೆ ಸ್ವತಃ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತದ ಇವನ್ ಬದಲು ಮಾಡಿದ್ರೆ ಏನು ಆಗ್ಬೋದು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿರ್ತದೆ ನಿಮ್ಮ ಜೊತೆಗೆ. ಹೀಗಾಗಿ DK ಶಿವಕುಮಾರ್ ಅವರು ಮಾತ್ರ ಇವತ್ತು ಪ್ರಬಲರಾಗಿ ಕಾಣ್ತಾ ಇದ್ದಾರೆ CM ಪೋಸ್ಟ್ಗಾಗಿ. ಆದರೆ ಅದು ಬದಲಾಯಿಸೋದು ತಿಳ್ಕೊಂಡಷ್ಟು ಸರಳ ಇಲ್ಲ, ಭಾಳ ಕಗ್ಗಂಟುಗಳಲ್ಲಿದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರು ಇನ್ನೂ ಸೇಫಾ ಅಂತೇಳಿ ಒಂದಿಷ್ಟು ವಾದ. ನೀವೇಂತೀರಿ ಇದಕ್ಕೆ? ತಪ್ಪಂತೀರಿ? ಇದನ್ನು ತಪ್ಪನ್ನು ಸರಿ ಅಂದ್ರೆ ಏನಾದರೂ ಅನ್ರಿ, ವ್ಯಾಖ್ಯಾನ ಮಾಡಿರಿ, ತಿಳಿಸಿ ಹೇಳ್ರಿ, ತಿಳ್ಕೊಳ್ತೀವಿ ತಪ್ಪಿದ್ದೀರಾ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗೊಂಡು ವಂದನೆ.